ಸ್ನೇಹಿತರೆ, ನಿಮಗೆ ಹಾಗಲಕಾಯಿದು ಕಾಯಿ ರಸವನ್ನು ಅತಿ ಬೇಗನೆ ಮಾಡಬೇಕಾ? ಯಾವುದೇ ಕಾಯಿ ರಸ ಇರಲಿ, ಹಾಗಲಕಾಯಿ, ಟೊಮೆಟೊ, ಬೆಂಡೆಕಾಯಿ ಯಾವುದೇ ಇರಲಿ, ಅತಿ ಬೇಗದಲ್ಲಿ ಮಾಡುವಂಥ ಒಂದು ಸುಲಭವಾದ ವಿಧಾನವನ್ನು ಹೇಳ್ತೀನಿ. ತುಂಬ ಈಸಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು 3 ಹಾಗಲಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಾಗಲಕಾಯಿಗೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟು ಈ ನೀರನ್ನು ಇದರಲ್ಲಿ ಹಾಕ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೂ ಹುಣಸೆಹಣ್ಣು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡೋಣ. ಕಹಿ ಹೋಗಲಿಕ್ಕೆ ಅಂತ. ಎಲ್ಲರೂ ಹೀಗೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತು ಕಾಯಿ ರಸ ಮಾಡೋದು ಅಥವಾ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ. ಅದರಲ್ಲಿ ಏನು ಹೊಸತೇನಿಲ್ಲ. ಬಟ್ ನನ್ನ ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಸ್ವಲ್ಪ ಬೇಗ ಆಗುವಂಥ ಒಂದು ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೀಗ ಒಂದು ಸ್ವಲ್ಪ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ ಒಂದು 2 ನಿಮಿಷ ಮೊದಲು. ಅದನ್ನು ಚೆನ್ನಾಗಿ ರಸ ತೆಗೆದು ಆ ನೀರನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು. ಅದು ಹುಳಿ ಎಲ್ಲ ಒಂದು ಸರಿ ಹುಳಿ ಬಿಟ್ಕೊಂಡು ಅಂದರೆ ಕಹಿನ ಬಿಟ್ಕೊಂಡು, ಇದೆಲ್ಲ ಕಹಿನ ಬಿಟ್ಕೊಂಡು ಎಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಹಿಂಡಿ ಹಾಕಿದರೆ ಕಹಿ ಎಲ್ಲ ಬಿಟ್ಟುಬಿಡುತ್ತೆ. ಸಾಮಾನ್ಯವಾಗಿ ಹಾಗಲಕಾಯಿ ಕಾಯಿ ರಸ ಅಷ್ಟೊಂದು ಕಹಿ ಆಗಲ್ಲ. ಸ್ವಲ್ಪ ಈ ಥರ ನೀರು, ಉಪ್ಪು, ಹುಳಿ ಹಾಕಿ ನೆನೆಸಿಟ್ಬಿಟ್ರೆ ಇನ್ನೂ ಕಹಿ ಬಿಟ್ಟುಬಿಡುತ್ತೆ ಅಷ್ಟು ಈ ರಸದಲ್ಲಿ. ಸ್ವಲ್ಪ ಸಾಸಿವೆ ಕಾಳು ಹಾಕಿ ಒಗ್ಗರಣೆ ಹಾಕ್ತೀನಿ. ಅರಿಶಿನ, ಇದು ಸುಮಾರು ಒಂದು 5 ರಿಂದ 10 ನಿಮಿಷದವರೆಗೆ ಹೀಗೆ ನೆನೆಸಿಟ್ಕೊಂಡಿದ್ದೆ. ಇದನ್ನು ರಸವನ್ನು ತೆಗೆದು ಹಾಕ್ತಾ ಹೋಗಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಏನು ಮಾಡೋದು ಬೇಡ, ಸೀದಾ ಬೇಯಿಸೋಣ. ನೀರು ಹಾಕಿ 8-10 ಕರಿಬೇವಿನ ಎಲೆ ಹಾಕೋಣ. ಈಗ ನೀರು ಹಾಕಿ ಕುದಿಯೋಕೆ ಬಿಡೋಣ. ಈ ಥರ 4 ಬೆಲ್ಲದ ಅಚ್ಚು, ಸಣ್ಣ ಅಚ್ಚು, ಇದನ್ನು ಹಾಕ್ತಾಯಿದ್ದೀನಿ. ನೀವು ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಸ್ವಲ್ಪ ಕಾಯಿ ರಸ ಅಂದರೆ ಸ್ವಲ್ಪ ಸಿಹಿ, ಖಾರ, ಹುಳಿ ಎಲ್ಲ ಇರಬೇಕಾಗುತ್ತೆ. ಹುಣಸೆ ಹಣ್ಣಿನ ರಸ ನಾನು ಆವಾಗ ಅದಕ್ಕೆ ಹಾಕುವಾಗ ಹಿಂಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಅದನ್ನೇ ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಯಾರು ಯಾವ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು. ನನಗೆ ತಿಳಿದ ಪ್ರಕಾರ ನಾನು ಈ ಥರ ಮಾಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಇದೆಲ್ಲ ನಮ್ಮ ಕಡೆ ಇದೇ ಥರ ಮಾಡ್ತಾರೆ. ಬಟ್ ನಾನು ಈಗ ಒಂದು ಈಸಿ ಮೆಥಡು ಅನ್ನಲ್ವ, ಅದು ನನ್ನ ಮೆಥಡ್ ಆಗಿರಲಿ. ಅಂದರೆ ನಾನು ಮಾಡ್ತಾ ಇರೋದಲ್ಲ, ನಾನು ಹೇಳ್ತೀನಿ ಏನು ಅಂತ. ಇದು ಚೆನ್ನಾಗಿ ಒಂದು 5 ನಿಮಿಷ ಈ ಥರ ಕುದೀತಾ ಇರುವಾಗ ನಾನು ಇಲ್ಲಿ ನೋಡಿ, ಕಾಯಿ ರಸಕ್ಕೆ ಏನು ಮಸಾಲೆ ಮಾಡ್ಕೋತಾರಲ್ವ ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಇಟ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಈಗ ಮಾಡಿದ್ದೀನಿ. ಅದನ್ನು ಈಗ ತುಂಬಿಟ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೆ ಆಮೇಲೆ ಬೇರೆ ಉಳಿದಿದ್ದನ್ನು ಒಂದು ಡಬ್ಬದಲ್ಲಿ ತುಂಬಿಟ್ಕೋಬೇಕಾಗುತ್ತೆ. ಇದು ಎಷ್ಟು ದಿನ ಬೇಕಾದರೂ ನೀವು ಇಟ್ಕೋಬೋದು. ಒಂದು 15-20 ದಿನ ಆದರೂ ಹಾಳಾಗಲ್ಲ. ಇದರಲ್ಲಿ ಏನೇನು ಹಾಕಿದ್ದೆ ಅಂತಂದರೆ ನಾನು ವೀಡಿಯೋ ಮಾಡೋದಕ್ಕೆ ಮರ್ತುಬಿಟ್ಟಿದ್ದೆ. ಒಣ ಕೊಬ್ಬರಿ ಮತ್ತು ಧನಿಯಾ ಕಾಳು, ಮತ್ತು ಆದಮೇಲೆ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಮೆಂತೆ, ಇವನ್ನೆಲ್ಲ ಹಾಕಿ ಹುರಿದು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಇದೇ ನೋಡಿ ಸೀಕ್ರೆಟ್ ಏನಂತಾರೆ, ಬೇಗ ಒಂದು ಅಡುಗೆ ಆಗಲಿಕ್ಕೆ ಇದೇ ಮೆಥಡ್ಡು. ನೀವು ಪ್ರತಿ ಸರಿ ನಾವು ಕಾಯಿ ರಸ ಮಾಡುವಾಗ ರುಬ್ಕೊಂಡು ಮಾಡೋದು, ಅದರ ಜೊತೆಗೆ ಎಲ್ಲ ಮಸಾಲೆ ಹುರ್ಕೊಳ್ಳೋದು, ಏನೇನೋ ಮಾಡ್ಕೊಳ್ಳೋ ಬದಲು ಈ ಥರ ರೆಡಿಮೇಡ್ ನಾವು ಪೌಡ್ರ್ ಮಾಡಿಟ್ಕೊಬಿಟ್ರೆ ಯಾವಾಗ ಬೇಕಾದರೂ ನಮಗೆ ನೆನಪಾದಾಗೆಲ್ಲ ಅರ್ಜೆಂಟಲ್ಲಿ ಮಾಡ್ಕೊಬಿಡ್ಬೋದು. ಜಾಬ್ ಮಾಡೋ ಮಹಿಳೆಯರಿಗಂತೂ ತುಂಬಾ ಒಳ್ಳೆಯದಿದ್ದು. ಆ್ಯಕ್ಚುಲಿ
ನನ್ನ ಮೈದನ ಹೆಂಡತಿ ಅವಳು ಇದೇ ಥರ ಮಾಡಿಟ್ಕೋತಾಳೆ, ಅವಳು ಜಾಬ್ ಮಾಡ್ತಾಳೆ ಅಂತ ಅವಳು ಈ ಥರ ರೆಡಿ ಮಾಡಿಟ್ಕೋತಾಳೆ. ಮನೇಲಿ ಫ್ರೀ ಇದ್ದಾಗ ರಜೆ ಇದ್ದ ಈ ಥರ ಪೌಡ್ರನ್ನೆಲ್ಲ ಮಾಡಿಟ್ಕೋತಾಳೆ, ಬೇಗ ಆಗುತ್ತೆ ಅಂತ. ಬೆಳಗ್ಗೆ ಯಾವಾಗ ಸ್ಕೂಲಿಗೆ ಹೋಗುವಾಗ ಮಾಡ್ಕೋಬೋದು ಆರಾಮಾಗಿ, ಬೇಗ 10 ನಿಮಿಷದಲ್ಲಿ ಆಗಿಬಿಡುತ್ತೆ ಅಷ್ಟೇ. ಅದನ್ನೇ ನಾನೀಗ ನಿಮಗೆ ಹೇಳ್ತಾ ಇದ್ದಿದ್ದು. ಸೊ ಈಗ ನಾನೊಂದು ಸ್ವಲ್ಪ ಹಾಕ್ತೀನಿ ಪೌಡ್ರನ್ನ, ನೋಡೋಣ. ಇದು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಇದರಲ್ಲಿ ನಾನು ಮೆಣಸಿನ್ಕಾಯಿನೂ ಹುರಿದಿಟ್ಕೊಂಡಿದ್ದೆ. ಬೇಕಾದರೆ ಮೇಲಿಂದ ಖಾರ ಆಗಿಲ್ಲ ಅಂದರೆ ಇನ್ನೂ ಹಾಕ್ಕೋಬಹುದು. ಸ್ವಲ್ಪ ಒಂದು 4-5 ಸ್ಪೂನ್ ಹಾಕ್ತೀನಿ, ಏಕೆಂದರೆ ದಪ್ಪ ಆಗಬೇಕಲ್ವ. ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ. ಇದು ಅಷ್ಟೊಂದು ಖಾರ ಇಲ್ಲ, ನಾನು ಸ್ವಲ್ಪ ಬೇಕಾದರೆ ಒಂಚೂರು ಖಾರ ಹಾಕೋಣ ಅಂದ್ಕೊಂಡಿದ್ದೀನಿ ಮೇಲಿಂದ. ಇದು ಹೀಗೆ ಚೆನ್ನಾಗಿ ಕುದಿ ಬರುತ್ತೆ, ಆಮೇಲೆ ದಪ್ಪಾಗುತ್ತೆ, ಮಂದಾಗುತ್ತೆ. ಬೇಗನೆ ಅತಿ ಸುಲಭದಲ್ಲಿ ನಾವು ಕಾಯಿ ರಸನ ಮಾಡಬಹುದು, ಈ ಥರ ಒಂದು ಪೌಡ್ರ್ ಮಾಡಿಟ್ಕೊಬಿಟ್ರೆ. ಹೀಗೆ ಸ್ವಲ್ಪ ಕುದಿಯೋಕೆ ಬಿಡೋಣ. ನಾನು ಒಂದು 6 ಸ್ಪೂನ್ ಹಾಕಿದ್ದೀನಿ, ನೋಡ್ಕೊಂಡು ಬೇಕಾದರೆ ಆಮೇಲೆ ಬೇಕಾದರೆ ಹಾಕ್ಬೋದು. ಇದು ಇಷ್ಟಕ್ಕೆ ಇದು ಸುಮಾರು ದಪ್ಪ ಆಗುತ್ತೆ. ಈಗ ನೀರಿದೆ ಅಂದರೂ ಆಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ, ಚೆನ್ನಾಗಿ ಕುದಿಸಿ ಎಲ್ಲ ಆದಮೇಲೆ. ಇದು ಬೆಳಗ್ಗೆ ಡ್ಯೂಟಿಗೆ ಹೋಗುವಾಗ ಗಡಬಡಿ ಆಗುತ್ತಲ್ವ, ಈ ಥರ ಪೌಡ್ರೆಲ್ಲ ಮಾಡಿಟ್ಕೊಬಿಟ್ರೆ ತುಂಬಾ ಈಸಿ. ಈಗ ನೋಡಿ, ಇದು ಇಷ್ಟು ತೆಳ್ಳಗಿದೆ ಅಂತ ಅನಿಸುತ್ತೆ, ಇನ್ನೂ ದಪ್ಪ ಆಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ ಕುದಿ ಬಂದು. ನಾನು ಬೇರೆ ಸ್ಟೀಲಿಂದ ಸೌಟ್ ಹಾಕಿದೆ ಈಗ. ಆಮೇಲೆ ಇನ್ನೂ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕ್ಕೋಬೋದು, ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾವು ಏನು ಸ್ವಲ್ಪ ಖಾರ ಬೇಕು ಅಂದರೂ ಸ್ವಲ್ಪ ಖಾರ ಹಾಕ್ಕೋಬೋದು. ಯಾವ ಥರ ನೀವು ತಿಂತೀರಾ, ಎಷ್ಟು ಖಾರ, ಎಷ್ಟು ಸಿಹಿ, ಎಷ್ಟು ಉಪ್ಪು ಎಲ್ಲ ತಿಂತೀರಾ, ಅದು ನಿಮಗೆ ನಿಮ್ಮ ಒಂದು ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಚೆನ್ನಾಗಿ ಕುದಿ ಬರಬೇಕು ಹೀಗೆ. ಅದು ಹಾಗಲಕಾಯಿ ಎಲ್ಲ ಸ್ವಲ್ಪ ಉಪ್ಪು ಹುಳಿ ಖಾರನೆಲ್ಲ ಒಳಗೆ ತೊಗೋಬೇಕಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಇಷ್ಟು ಮಂದ ಆಗ್ತಾಯಿದೆ, ಇಷ್ಟು ಗಟ್ಟಿ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ. ಒಂದು 5-6 ನಿಮಿಷ ಕುದಿಸಿದ್ದೀನಿ, ಇನ್ನೊಂದು 2-3 ನಿಮಿಷ ಈ ಥರ ಬಾಯ್ಲ್ ಮಾಡಿದರೆ ಸಾಕು. ಅಥವಾ ಈಗಲೇ ಬೇಕಾದರೂ ನಾವು ಗ್ಯಾಸ್ ಆಫ್ ಮಾಡ್ಬೋದು. ಇನ್ನೊಂದು 3-4 ನಿಮಿಷ ನಾನು ಕುದಿಸಿ ಹಾಗೆ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಒಂದು 10-12 ನಿಮಿಷದಲ್ಲಿ ಆಗಿಬಿಡುತ್ತೆ ಗೊತ್ತಾ. ಇನ್ನೊಂದು ಗೊತ್ತಾ, ಈ ಪೌಡ್ರನ್ನ ನಾವು ಮಾಡಿಟ್ಕೊಂಡ್ರೆ ಯಾವುದೇ ಪಲ್ಯಕ್ಕೆ ಬೇಕಾದರೂ ಹಾಕ್ಕೋಬೋದು, ತುಂಬ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಪಲ್ಯ ಯಾವುದಾದ್ರೂ ಮಸಾಲೆ, ಯಾವುದಾದ್ರೂ ಗ್ರೇವಿ ಪಲ್ಯಕ್ಕೆಲ್ಲ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ನಾನೊಂದು ಮತ್ತೆ 1-1.5 ಸ್ಪೂನ್ ಎಕ್ಸ್ಟ್ರಾ ಹಾಕಿದೆ, ಅದು ವೀಡಿಯೋದಲ್ಲಿ ಬಂದಿಲ್ಲ, ಮರ್ತೋಯ್ತು ನಾನು ಮಾಡಲಿಕ್ಕೆ. ಒಂದು 7ರಿಂದ ಸುಮಾರು 7.5 ಸ್ಪೂನು ನಾನು ಅದೇ ಮಾಡಿಟ್ಕೊಂಡಿದ್ದ ಪೌಡ್ರನ್ನ ಹಾಕಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಕುದಿ ಬಂದಿಷ್ಟು ದಪ್ಪನೂ ಆಯಿತು, ಸಾಕು. ಈಗ ನಾನು ಬಂದ್ ಮಾಡ್ತಾಯಿದ್ದೀನಿ. ಈಗ ಕಲರು ತುಂಬ ಚೆನ್ನಾಗಿ ಬಂದಿದೆ. ಇದು ಹಾಗಲಕಾಯಿ ಸಹ ಒಳ್ಳೆ ಬೆಂದಿದೆ. ಸೊ ಇವತ್ತಿನ ನನ್ನ ಕಾಯಿ ರೈಸದ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೀವು ಇನ್ನೂ ಗಟ್ಟಿ ಆಗಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ಅಂತ ನನಗೆ ಅನ್ನಿಸ್ತು. ಸ್ವಲ್ಪ ಬೇಕಾದರೆ ನೀವು ನೀರು ಕಡಿಮೆ ಹಾಕ್ಕೊಳ್ಳಿ, ಪೌಡ್ರು ಅಥವಾ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಮಾಡ್ತೀರಾ ಅಂತಂದರೆ, ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ ಈ ಥರ ಒಂದು 10-12 ನಿಮಿಷದಲ್ಲಿ ಹಾಗಲಕಾಯಿಯ ಕಾಯಿ ರಸ ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಓಕೆ, ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು.